ಈ ಅಟ್ಮಾಸ್ಫಿಯರ್ ನೋಡಿ, ಇದು ಕಿಡ್ಸ್ ಎನ್ವೈರ್ಮೆಂಟ್ ಇದೆ, ಪಾರ್ಕ್ ಇದೆ, ಮತ್ತೆ ವೈಡ್ ರೋಡ್ಸ್ ಮತ್ತೆಲ್ಲ ಗ್ರೀನರೀಸ್ ಎಲ್ಲ ನೋಡ್ಬಿಟ್ಟು ಒಂದ್ ತಗೊಂಡ್ಬೇಕಂತ ಬಂದಿದ್ದು 2 ತಗೊಂಡ್ವಿ ನಾವು. ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಸೊ ಎಲ್ಲ ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಖಾತಾಗಳಿದೆ. ಈ ಲೇಔಟ್ ನಿಮ್ಗೆ ಯಲಹಂಕ ಹಾಗೂ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಧ್ಯದಲ್ಲಿ ಇರುವಂತ ಜಾಗ ಇದು. ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಲೋನ್ SBI ಇದೆ, ಮೇನ್ SBI ಎಲ್ಲ ನಮ್ದು ಆಗಿರೋದು ರೆಡಿ ಇದೆ ನಿಮ್ಗೆ. ಸೊ 4 ಮೂಲೆ ನೋಡಬಹುದು ನೀವು. ಆಲ್ರೆಡಿ ಡಿಮಾರ್ಕೇಶನ್ ಸ್ಟೋನ್ಸ್ ಇದೆ. ಸರ್ ಬೋರ್ ಹಾಕಿದ್ರಾ? ಇಲ್ಲ ಇಲ್ಲ ಇಲ್ಲ, ಅವರೇ ಕೊಟ್ಟಿದ್ದಾರೆ. ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಹಳ ಕಡಿಮೆ ಮನೆಗಳಿತ್ತು ಸುತ್ತಮುತ್ತ. ಸೊ ಈಗ ಆಲ್ರೆಡಿ ತಾವೇ ನೋಡ್ಬೋದು, ಅವ್ರ ವೀಕ್ಷಕರಿಗೂ ತೋರಿಸಬಹುದು. ಆಲ್ರೆಡಿ ಮನೆಗಳು ಸಾಕಷ್ಟು ಮನೆಗಳು, ಒಂದು 300 ಮನೆಗಳ ತನಕ ಇದೆ. ಏನ್ ಪಾಯಿಂಟ್ ಇದು? ಅದು ನಿಮಗೆ ಸೀವೇಜ್ ಪಾಯಿಂಟ್. ಅದು ಸಿವೇಜ್ ಪಾಯಿಂಟ್, ಇದು ವಾಟರ್ ಪಾಯಿಂಟ್ ಅಲ್ವಾ? ಅದು ವಾಟರ್ ಪಾಯಿಂಟ್. ಈ ಕಡೆ ಇರುವಂತ ಬ್ಲಾಕ್ ಪೈಪ್ ಬಂದು ನಿಮ್ಗೆ ಎಲೆಕ್ಟ್ರಿಸಿಟಿ. ಸೊ ಈ ಸೈಟ್ಸ್ ಅಲ್ಲಿ ನಿಮ್ಗೆ ಇನ್ನು ಕೆಲವು ಲಿಮಿಟೆಡ್ ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ನಮಸ್ತೆ ಬಾಸ್, ಎಲ್ರಿ ಹೇಗಿದ್ದೀರಾ? ನಾನು ಅಂತ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಸೈಟ್ ಲೊಕೇಶನ್ ತೋರ್ಸಕ್ ಬಂದಿದ್ದೀನಿ. ಇದು ಆಲ್ರೆಡಿ ನಾನು ನಿಮ್ಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ನಾನು ಅವಾಗ ಬಂದಾಗ ಇಲ್ಲಿ ಕೆಲವೊಂದು ಸೈಟ್ ಮಾತ್ರ ಇತ್ತು. ಇವಾಗ ಆಲ್ರೆಡಿ ಆ ಸೈಟ್ನ ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಬಂದ್ಬಿಟ್ಟು ಎಷ್ಟೋ ಜನ ಸೈಟ್ ತಗೊಂಡು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆಲ್ರೆಡಿ ಕಟ್ಟಿ ವಾಸ ಕೂಡ ಮಾಡ್ತಿದ್ದಾರೆ. ಸೊ ಈ ಸೈಟ್ಸ್ ಅಲ್ಲಿ ನಿಮ್ಗೆ ಇನ್ನು ಕೆಲವು ಲಿಮಿಟೆಡ್ ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಆಲ್ರೆಡಿ ಒಂದು ಬಸ್ಸು ಪಾಸ್ ಆಗ್ಬಿಟ್ಟಿದೆ. ಸೊ ಪಾಸ್ ಆಗಿರೋ ಬಸ್ ಬಗ್ಗೆ ಯೋಚನೆ ಮಾಡ್ಬಿಡಿ. ನಿಮ್ ಮುಂದೆ ಆಲ್ರೆಡಿ ಇನ್ನೊಂದು ಬಸ್ ರೆಡಿ ಇದೆ, ಅಂದ್ರೆ ಒಳ್ಳೆ ಆಪರ್ಚುನಿಟಿ ರೆಡಿ ಇದೆ. ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಆಲ್ರೆಡಿ ಸುಮಾರು ಜನ ಸೈಟ್ ತಗೊಂಡು ಪರ್ಚೇಸ್ ಮಾಡಿ ಮನೇನೆ ಕಟ್ಬಿಟ್ಟಿದ್ದಾರೆ. ಸೊ ಈ ತರ ಎನ್ವೈರ್ನ್ಮೆಂಟು, ಈ ತರ ನೇಚರು, ಈ ತರ ಪಾರ್ಕ್ ಇರುವಂತ ಫೆಸಿಲಿಟಿ ಮತ್ತೆ ಇದೆಲ್ಲಿದೆ ಎಕ್ಸಾಕ್ಟ್ಲಿ ಅಂತಂದ್ರೆ ಯಲಹಂಕ ಮತ್ತೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಮಧ್ಯೆನೇ ಎಕ್ಸಾಕ್ಟ್ ಲೊಕೇಶನ್ ಇರುವಂತದ್ದು. ಸೊ ಈ ತರ ಲೊಕೇಶನ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಶನ್ ಡೀಟೇಲ್ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಇಂಟ್ರೋ ಎಲ್ಲ ನೋಡಿರ್ತೀರಾ, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಿರುತ್ತೆ. ಸೊ ಈ ಒಂದು ಗೇಟ್ ವೇ ರೆಸಿಡೆನ್ಸಿಗೆ ನಾನು ಬಂದಿದ್ದೀನಿ. ಸೊ ಈ ಒಂದು ಗೇಟ್ ವೇ ರೆಸಿಡೆನ್ಸಿ ಕಡೆಯಿಂದ ನಮ್ಮ ಜೊತೆ ವರ್ಧರ ಸರ್ ಇದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ಕಾರ. ಓಕೆ ವೀಕ್ಷಕರೇ, ಈ ಒಂದು ಗೇಟ್ ವೇ ರೆಸಿಡೆನ್ಸಿ ಎಲ್ಲಿದೆ ಹೊಸದಾಗಿ ನೋಡ್ತಿರ್ತೀರಾ ಕೆಲವರು. ಸೊ ಹಳೆ ವಿಡಿಯೋ ನೋಡಿದವ್ರಿಗೆ ಓಕೆ. ಸೊ ಹೊಸದಾಗಿ ನೋಡ್ತಿರೋಂಥವ್ರಿಗೆ ಈ ಒಂದು ಲೊಕೇಶನ್ ಎಲ್ಲಿದೆ, ಈ ಒಂದು ಲೊಕೇಶನ್ ಅಲ್ಲಿ ಸೈಟ್ ಪರ್ಚೇಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನೇನಿದೆ, ಸೊ ಆಲ್ರೆಡಿ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ, ಇನ್ನೂ ಎಷ್ಟು ಸೈಟ್ ಮಿಕ್ಕಿದೆ ಅಂತೇಳಿ ಎಲ್ಲ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನಮ್ಮ ವೀಕ್ಷಕರಿಗೆ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಡಿ ಲೈಟಾಗೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವರದರಾಜ್ ಅಂತ, ಗೇಟ್ ವೇ ರೆಸಿಡೆನ್ಸಿಯಿಂದ. ಓಕೆ. ಸೊ ನಮ್ಮ ಲೇಔಟ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಲೇಔಟ್ ನಿಮ್ಗೆ ಯಲಹಂಕ ಹಾಗೂ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಧ್ಯದಲ್ಲಿ ಇರುವಂತ ಜಾಗ ಇದು. ಓಕೆ. ಸೊ ಇಲ್ಲಿನ ಒಂದು ಅಡ್ವಾಂಟೇಜಸ್ ಏನಂದ್ರೆ, ನಿಮ್ಗೆ ಸುತ್ತಮುತ್ತ ನಿಮ್ಗೆ ಬಹಳಷ್ಟು IT ಕಂಪನೀಸ್ ಇದೆ. ಸರ್ ಮೆನ್ಷನ್ ಮಾಡೋದಾದ್ರೆ ಯಾವ್ದು ಮಾಡ್ಬೋದು? ಲೈಕ್ ನಿಮ್ಗೆ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಡ್ಕೋನ್ ಡ್ರಾವಿಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಇದೆ, ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ. ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಎಂಬಸಿ ಹಾರ್ಸ್ ರೈಡಿಂಗ್ ಸ್ಕೂಲ್ ಇದೆ. ಅಂಡ್ ಲೈಕ್ ಸರ್ ಹಾಸ್ಪಿಟಲ್ಸ್ ನೋಡೋದಾದ್ರೆ ಹಾಸ್ಪಿಟಲ್ಸ್ ನಿಮ್ಗೆ ಬ್ಯಾಪ್ಟಿಸ್ಟ್ ಇದೆ, ಮಣಿಪಾಲ್ ಹಾಸ್ಪಿಟಲ್ ಇದೆ, ಸಕ್ರಾ ಹಾಸ್ಪಿಟಲ್ ಇದೆ, ಬಹಳಷ್ಟು ಹಾಸ್ಪಿಟಲ್ಗಳಿದೆ. ಪರವಾಗಿಲ್ಲ, ಹಾಸ್ಪಿಟಲ್ ಫೆಸಿಲಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸರ್ ಇವಾಗ ನಾನು ಕಂಪನಿಗಳ ವಿಷಯಕ್ಕೆ ಬರ್ತೀನಿ. ಸೊ IT ಅಂತ ನೋಡ್ತಾರೆ, ಆಲ್ಮೋಸ್ಟ್ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಸುತ್ತಮುತ್ತಲು IT ಯಾವ ತರ ಡೆವಲಪ್ ಆಗುತ್ತೆ ಮುಂದೆ ಅಂತೇಳಿ ಜನರು ಥಾಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ಲೇಔಟ್ ಬಂದು ಸ್ಟ್ರಾಟಜಿಕಲಿ ಇಟ್ ಹ್ಯಾಸ್ ಲೊಕೇಟೆಡ್, ಅಂದ್ರೆ ನಿಮ್ಗೆ ಯಲಹಂಕ ಹಾಗೂ ದೇವನಹಳ್ಳಿ ಮಧ್ಯದಲ್ಲಿ ಇರೋದ್ರಿಂದ. ಸರ್ ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಇದನ್ನ ಹೆಗ್ಗನಹಳ್ಳಿ IVC ಚಪ್ರಕಲ್ ರೋಡ್ ಅಂತ ಕರೀತಾರೆ. ಓಕೆ. ಸೊ ಈ ಲೇಔಟ್ಗೆ ನಿಮ್ಗೆ ಅಡ್ವಾಂಟೇಜಸ್, IT ಅಡ್ವಾಂಟೇಜಸ್ ಏನಂದ್ರೆ, ನಮ್ ಬ್ಯಾಕ್ ಗೇಟ್ ಇಂದ ನಿಮ್ಗೆ IT ಕಂಪನಿ ಪ್ರೆಸ್ಟೀಜ್ ಕ್ಲೌಡ್ ಟೆಕ್ ಪಾರ್ಕ್ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನೀವು ನೋಡಬಹುದು. ಅಲ್ಲಿ ನಿಮ್ಗೆ ಇಟ್ ಹ್ಯಾಸ್ ಎನ್ ಸೀಟಿಂಗ್ ಕೆಪಾಸಿಟಿ ಆಫ್ 26,000 ಸೀಟಿಂಗ್ ಕೆಪಾಸಿಟಿ, 26,000 ಜನ. ಫಸ್ಟ್ IT ಟೆಕ್ ಪಾರ್ಕ್ ವಿಚ್ ಇಸ್ ಇನ್ ಆಲ್ರೆಡಿ ಆಪರೇಷನ್. ಓಕೆ. ಪ್ರೆಸೆಂಟ್ಲಿ ಇದೆ. ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ದೇರ್. ನಿಮ್ಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ. ಸೊ ನಮ್ಮ ಎಕ್ಸಿಟ್ ಗೇಟ್ ಇಂದ ತಮ್ಗೆ ಅದು ಹಾರ್ಡ್ಲಿ ಒಂದು 5.5 ಕಿಲೋಮೀಟರ್ ಆಗ್ತದೆ. ಸರ್ ಇನ್ನೊಂದು, ನೀವು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಮೆನ್ಷನ್ ಮಾಡಿದ್ರಿ. ಈ ಒಂದು ಲೊಕೇಶನ್ ನಾವು ನಿಂತಿರೋ ಜಾಗದಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಅರೌಂಡ್ ಸರ್ ನಾವು ಏರ್ಪೋರ್ಟ್ ಗಿಂತ ಮುಂಚೆ ಇದೀವಿ ಆಲ್ರೆಡಿ 10 ಕಿಲೋಮೀಟರ್ ಮುಂಚೆ ಇದೀವಿ. ಓಕೆ. 10 ಕಿಲೋಮೀಟರ್ಸ್ ಬಿಫೋರ್ ಏರ್ಪೋರ್ಟ್. ಓಕೆ ವೀಕ್ಷಕರೇ, ಈ ತರ ಈ ಒಂದು ಲೊಕೇಶನ್ ಅಲ್ಲಿ ಇರುವಂತ ಪ್ರೈಮ್ ಫೆಸಿಲಿಟೀಸ್ ಅಂತ ನಾವು ಹೇಳ್ಬೋದು. ಓಕೆ ವೀಕ್ಷಕರೇ, ನೀವು ಆಲ್ರೆಡಿ ಒಂದು ತಲೆಯಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಓಕೆ ಒಂದು ಒಳ್ಳೆ ಲೊಕೇಶನ್ ಅಂತೇಳಿ. ಸೊ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಸೈಟ್ನ ಚೂಸ್ ಮಾಡ್ತಾರೆ. ಸೊ ಚೂಸ್ ಮಾಡಿದಾಗ ಅದಕ್ಕೆ ಅವ್ರಿಗೆ ಏನೇನು ಅಮ್ಯುನಿಟೀಸ್ ಫೆಸಿಲಿಟೀಸ್ ಸಿಗ್ಬೋದು ಅಂತ. ನಮ್ ಲೇಔಟ್ ಅಲ್ಲಿ ನಿಮ್ಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಆಲ್ರೆಡಿ ಫಿಲ್ ಮಾಡಿದೀವಿ, ಎಲ್ಲ ಅಮ್ಯುನಿಟೀಸ್ ಅನ್ನ ಕೊಟ್ಟಿದೀವಿ. ಇಲ್ಲಿ ಬಂದವರು ಮನೆ ಕಟ್ಕೊಳ್ಳೋದು ಅಷ್ಟೇನೆ ಬಾಕಿ. ಸೊ ತಾವೇ ನೋಡ್ಬೋದು, ಇಲ್ಲಿ ಆಲ್ರೆಡಿ ನಿಮ್ಗೆ 4 ಹತ್ರ ಬನ್ನಿ ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು. ಸರ್ ಇದೇನ್ ಪಾಯಿಂಟ್ ಇದು?
ಅದು ನಿಮಗೆ ಸೀವೇಜ್ ಪಾಯಿಂಟ್. ಅದು ಸಿವೇಜ್ ಪಾಯಿಂಟ್, ಇದು ವಾಟರ್ ಪಾಯಿಂಟ್ ಅಲ್ವಾ? ಅದು ವಾಟರ್ ಪಾಯಿಂಟ್. ಈ ಕಡೆ ಇರುವಂತ ಬ್ಲಾಕ್ ಪೈಪ್ ಬಂದು ನಿಮ್ಗೆ ಎಲೆಕ್ಟ್ರಿಸಿಟಿ ಎಲ್ಲಾನು ನಿಮ್ಗೆ ಅಂಡರ್ ಗ್ರೌಂಡ್ ಫೆಸಿಲಿಟಿ ಇದೆ. ಅಂಡರ್ ಗ್ರೌಂಡ್ ಸೀವೇಜ್ ಸಿಸ್ಟಮ್, ಅಂಡರ್ ಗ್ರೌಂಡ್ ವಾಟರ್ ಫೆಸಿಲಿಟಿ, ಅಂಡರ್ ಗ್ರೌಂಡ್ ನಿಮ್ಗೆ ಎಲೆಕ್ಟ್ರಿಸಿಟಿ ಎಲ್ಲ ನಿಮ್ಗೆ ಅಂಡರ್ ಗ್ರೌಂಡ್ ಕೊಟ್ಬಿಟ್ಟಿದ್ದಾರೆ. ಯಾವ್ದು ನಿಮ್ಗೆ ಓವರ್ ಹೆಡ್ ಇಲ್ಲ ಎಕ್ಸೆಪ್ಟ್ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅಂಡರ್ ಗ್ರೌಂಡ್ ಫೆಸಿಲಿಟಿನೇ ಇದೆ ನಿಮ್ಗೆ, ಎಲ್ಲ ರೆಡಿ ಇದೆ ನಿಮ್ಗೆ. ಸೊ 4 ಮೂಲೆ ನೋಡಬಹುದು ನೀವು. ಆಲ್ರೆಡಿ ಡಿಮಾರ್ಕೇಶನ್ ಸ್ಟೋನ್ಸ್ ಇದೆ, ಮತ್ತೆ ನಂಬರ್ ಪ್ಲೇಟ್ಸ್ ಇದೆ ನಿಮ್ಗೆ ಸೈಟ್ ಗೆ. ಪ್ರತಿಯೊಂದು ಸೈಟ್ಗೂ ಅದೇ ಡಿಸ್ಪ್ಲೇ ನಂಬರ್ಸ್ ಇದೆ ನಿಮ್ಗೆ. ಎಲ್ಲ ಅಂಡರ್ ಗ್ರೌಂಡ್ ಫೆಸಿಲಿಟಿ ಇದೆ ನಿಮ್ಗೆ. ರೋಡ್ಸ್ ಎಲ್ಲ 30 ಅಡಿ ರೋಡ್ ಬರುತ್ತೆ, 30 ಫೀಟ್ ರೋಡ್ ಬರುತ್ತೆ ನೋಡಿ. ಸಬ್ ರೋಡ್ ನಿಮಗೆ ಬರೋದು 30 ಫೀಟ್ ಬರುತ್ತೆ. ಸಬ್ ರೋಡ್ಸ್ ಎಲ್ಲ ನಿಮ್ಗೆ 30 ಫೀಟ್ ಬರುತ್ತೆ, ಮತ್ತೆ ಮೇನ್ ರೋಡ್ಸ್ ಎಲ್ಲ ನಿಮ್ಗೆ 40 ಫೀಟ್ ರೋಡ್ಸ್ ಬರುತ್ತೆ. ಓಕೆ ವೀಕ್ಷಕರೇ, ಮೇನ್ ರೋಡ್ ನಿಮ್ಗೆ 40 ಫೀಟ್ ರೋಡ್ ಬರುತ್ತೆ. ಅಂಡ್ ನೀವು ಸಬ್ ರೋಡ್ ಅಂತ ಅಂದ್ರೂ ಕೂಡ ಚಿಕ್ಕದಲ್ಲ, 30 ಫೀಟ್ ಅಂದ್ರೆ ಎಷ್ಟು ವೈಡ್ ಅಂಗಲ್ ಅಲ್ಲಿ ಬರುತ್ತೆ ನೋಡಿ. ಇದು ನೀವು ಸ್ಟಾರ್ಟ್ ಮಾಡಿದಾಗ ಯಾವ ತರ ಇತ್ತು ಅಂಡ್ ಇವಾಗ ಯಾವ ತರ ಇದೆ ಸಿಚುವೇಶನ್? ರಾಜು ಅವರೇ, ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಹಳ ಕಡಿಮೆ ಮನೆಗಳಿತ್ತು ಸುತ್ತಮುತ್ತ. ಸೊ ಈಗ ಆಲ್ರೆಡಿ ತಾವೇ ನೋಡ್ಬೋದು, ಅವ್ರ ವೀಕ್ಷಕರಿಗೂ ತೋರಿಸಬಹುದು. ಆಲ್ರೆಡಿ ಮನೆಗಳು ಸಾಕಷ್ಟು ಮನೆಗಳು, ಒಂದು 300 ಮನೆಗಳ ತನಕ ಇದೆ ಆಚೆ. ನಮ್ ಲೇಔಟ್ ಪಕ್ಕದಲ್ಲೇ ಇರುವಂತ ಮನೆಗಳು. ನಮ್ಮ ಲೇಔಟ್ ಅಲ್ಲಿ ತಮ್ಗೆ ಬರ್ಬೇಕಾದ್ರೆ ಅಲ್ಲಿ ವಾಸವಾಗಿದ್ದಾರೆ ಆಲ್ರೆಡಿ. ಅಲ್ಲಿ ಒಂದು 4 ಮನೆ ಇದೆ. ಇದು 5ನೇ ಮನೆ ನಿಮ್ಗೆ ಸ್ಟಾರ್ಟ್ ಆಗಿರೋದು. ಈಗ ನಮ್ ಕ್ಲೈಂಟ್ ತಗೊಂಡು 5ನೇ ಮನೆ ಕಟ್ತಾ ಇದ್ದಾರೆ. ಇದು ಇಲ್ಲಿ ತೋರಿಸಬಹುದು ಅವ್ರಿಗೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 5th ಹೌಸ್ ಇನ್ ಅವರ್ ಲೇಔಟ್ ಕನ್ಸ್ಟ್ರಕ್ಷನ್. ಸರ್, ಇವಾಗ ವೀಕ್ಷಕರ ತಲೆಯಲ್ಲಿ ಇನ್ನೊಂದು ಓಡ್ತಾ ಇರುತ್ತೆ. ಸೊ ಇವಾಗ ಯಾವ ಅಥಾರಿಟಿಯಿಂದ ಅಪ್ರೂವ್ ಆಗಿದೆ ಸೈಟ್ ಗಳೆಲ್ಲ, ಅಂಡ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ತರ ಹೆಂಗೆ, ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸೋಣ. ಈ ಲೇಔಟ್ ಬಂದು ನಿಮ್ಗೆ ಬಯಪ ಅಪ್ರೂವಲ್ ಆಗಿದೆ, ರೇರಾ ಅಪ್ರೂವಲ್ ಆಗಿದೆ, ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಎ ಖಾತಾ ಇದೆ. ಹೌದು, ಎ ಖಾತಾ ಪ್ಲಾಟ್ಸ್ ಇದು, ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಎ ಖಾತಾ ಇದೆ. ಇಲ್ಲಿ ಸಾಕಷ್ಟು ಪ್ಲಾಟ್ಸ್ ಆಲ್ರೆಡಿ ಸೇಲ್ ಆಗಿ ಅವ್ರ ಹೆಸರಿಗೂ ನಿಮ್ಗೆ ಎ ಖಾತಾ ಟ್ರಾನ್ಸ್ಫರ್ ಆಗಿದೆ. ಓಕೆ, ಸೊ ಅದು ಲೈಕ್ ಅಪ್ರೂವಲ್ಸ್ ಬಗ್ಗೆ ಭಯ ಪಡುವಂತ ಆತಂಕನೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಸರಿ, ಇನ್ನೊಂದು ಮೆನ್ಷನ್ ಮಾಡಿದ್ರಿ ನೀವು, ಇನ್ನು ಸ್ವಲ್ಪ ಪ್ಲಾಟ್ಸ್ ಗಳು ಮಾತ್ರ ಅವೈಲೇಬಲ್ ಇರೋದು ಅಂತ ಹೇಳಿ. ಸೊ ಎಷ್ಟು ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸರ್ ಇನ್ ಅಂಡ್ ಅರೌಂಡ್? ಇಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ನಮ್ಮ ಹತ್ರ ಈಗ ಒಂದು 25 ಪ್ಲಾಟ್ಸ್ ತನಕ ಅವೈಲೇಬಲ್ ಇದೆ. ಓಕೆ. ಆಮೇಲೆ ಬಂದ್ಬಿಟ್ರೆ ಸೊ ನಮ್ಗೆ ಈ ಆಪ್ಷನ್ ಇದ್ರೆ ಚೆನ್ನಾಗಿರೋದಲ್ಲ ಅಂತ ಹೇಳಿ ಅವ್ರಿಗೆ ಗಿಲ್ಟ್ ಕಾಡಬಾರ್ದು. ಸೊ ಆ ತರ ಆಪ್ಷನ್ ನಿಮ್ಗೆ ಇವಾಗೇ ಇದೆ. ಈಗ ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ನಿಮ್ಗೆ ಸೈಟ್ ತಗೊಂಡು ಮನೆ ಕಟ್ತಾ ಇರೋಂತ ಓನರ್ಸ್ ಈಗ ಅಲ್ಲಿ ಬಂದಿದ್ದಾರೆ. ಅವ್ರನ್ನ ತೋರಿಸಿ. ಹೌದು, ಬಂದಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಬನ್ನಿ. ಓಕೆ ವೀಕ್ಷಕರೇ, ಇಲ್ಲಿ ಸೈಟ್ ತಗೊಂಡು ಆಲ್ರೆಡಿ ವೀಕ್ಷಕರು ಮನೆನೇ ಕಟ್ತಿದ್ದಾರೆ. ಸೊ ಮನೆ ಕಟ್ತಿರೋ ಅಂತವ್ರನ್ನ ಮಾತಾಡ್ಸೋಣ, ಬನ್ನಿ. ಸೊ ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ಈ ಒಂದು ಪ್ಲಾಟ್ ಅಲ್ಲಿ ಯಾವಾಗ ನೀವು ಸೈಟ್ ತಗೊಂಡಿದ್ದ ಅಂತ? ಆಕ್ಚುಲಿ ನಾವು 1 ಸೈಟ್ ತಗೊಂಡ್ಬೇಕಂತ ಬಂದಿದ್ದು. ಈ ಅಟ್ಮಾಸ್ಫಿಯರ್ ನೋಡಿ, ಕಿಡ್ಸ್ ಎನ್ವೈರ್ಮೆಂಟ್ ಇದೆ, ಪಾರ್ಕ್ ಇದೆ, ಮತ್ತೆ ವೈಡ್ ರೋಡ್ಸ್ ಮತ್ತೆಲ್ಲ ಗ್ರೀನರೀಸ್ ಎಲ್ಲ ನೋಡ್ಬಿಟ್ಟು 1 ತಗೊಂಡ್ಬೇಕಂತ ಬಂದಿದ್ದು. 2 ತಗೊಂಡ್ವಿ ನಾವು. ಆಕ್ಚುಲಿ ತಗೊಂಡ್ಬಿಟ್ಟು ಅವ್ರು ತುಂಬಾ ಸಪೋರ್ಟಿವ್ ಆಗೂ ಇದಾರೆ. ಇಲ್ಲಿ ಏನು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಏನೇನಿದೆ ಎಲ್ಲ ಹೇಳಿದ್ರು. ನಮ್ಗೆ ಎ ಖಾತಾನು ಬೇಕಾಗಿತ್ತು, ಅದು ಕೊಟ್ಟಿದ್ದಾರೆ, ಅದು ಜೆನ್ಯೂನ್ ಆಗಿದೆ. ಪ್ರತಿಯೊಂದು ನಾವೆಲ್ಲ ಲೀಗಲಿನು ಎಲ್ಲ ಚೆಕ್ ಮಾಡಿ ಆಮೇಲೆ ತುಂಬಾ ವಿತಿನ್ 1 ವೀಕ್ ನಾವು ಜಸ್ಟ್ 1 ವೀಕ್ ಅಲ್ಲೇ ನಾವು ಅಗ್ರಿಮೆಂಟ್ ಏನು ಮಾಡಿಸಿಲ್ಲ ನಾವು. ಹೌದಾ? ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿ. ಓಕೆ ವೀಕ್ಷಕರೇ, ನೀವು ಸೈಟ್ ನ ಇಷ್ಟಪಟ್ಟಾದ್ಮೇಲೆ 1 ತಿಂಗಳಾಗುತ್ತೆ, 1.5 ತಿಂಗಳಾಗುತ್ತೆ ಅನ್ನೋ ಚಿಂತನೆ ಇಲ್ಲ. ಯಾವುದು ಇಲ್ಲ. ಅಂದ್ರೆ ನಮ್ದೊಂದು ಸ್ಯಾಟಿಸ್ಫೈ ಗೋಸ್ಕರ ನಮ್ದೊಂದು ಲಾಯರ್ ಒಂದು ಸ್ಯಾಟಿಸ್ಫೈ ಏನೇ ಆಗ್ಲಿ ನಾವು ಮಾಡಿಸ್ಲೇಬೇಕಲ್ಲ. ಏನ್ ಪಾಪ ₹1 ಅವರು ಕೇಳಲಿಲ್ಲ, ಡೈರೆಕ್ಟ್ ಪೇಪರ್ಸ್ ಕೊಟ್ರು. ನಾವು ನೋಡಿದ್ದು ನೆಕ್ಸ್ಟ್ 1 ವೀಕ್ ಅಲ್ಲಿ ನಾವು 2 ಸೈಡ್ ಒಂದೇ ದಿನ ರಿಜಿಸ್ಟರ್ ಮಾಡಿಸ್ತೀವಿ. ಓಕೆ ಸರ್, ತಗೊಂಡು ಎಷ್ಟು ದಿನ ಆದ್ಮೇಲೆ ಮನೆ ಕನ್ಸ್ಟ್ರಕ್ಷನ್? ನಾವು ಒಂದು ನವೆಂಬರ್ ಅಲ್ಲಿ ಓಕೆ, ನಾವು 6 ಮಂತ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ SBI ಅಲ್ಲೇ ಲೋನ್ ಆಗ್ತಿದೆ. ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಲೋನ್ SBI ಇದೆ, ಮೇನ್ SBI ಅಲ್ಲೇ ನಮ್ದು ಆಗಿರೋದು. SBI ಕೆನರಾ ಬ್ಯಾಂಕ್ ಅಥವಾ ಗವರ್ಮೆಂಟ್ ಬ್ಯಾಂಕ್ಸ್ ಅಲ್ಲಿ ಲೋನ್ ಕೊಡಕ್ ರೆಡಿ ಇದೆ ಬ್ಯಾಂಕ್ ಅಂತಂದ್ರೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಜೆನ್ಯೂನ್ ಇದೆ ಅಂತ. ಅದರಲ್ಲೂ SBI ಬ್ಯಾಂಕ್ ಅಂತ ತುಂಬಾ ಜನ ಕೇಳ್ತಿರ್ತೀರಾ. ಸೊ SBI ಬ್ಯಾಂಕ್ ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಮತ್ತೆ ನಮ್ಗೆ ಇದು ಮಾಡೋದಕ್ಕೂ ಅಷ್ಟೇ ಪ್ರತಿಯೊಂದು ಅಪ್ರೂವಲ್ಸ್ ಇವಾಗ ಇದಕ್ಕೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಬಯಪ್ಪ ಅಪ್ರೂವಲ್ಗೂ ಪ್ರತಿಯೊಂದು ಎಲ್ಲ ಇವ್ರ ಕಡೆಯಿಂದ ಏನು ಅವರೇ ಎಲ್ಲ ಹೆಲ್ಪ್ ಮಾಡಿ ನಮ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಸೋದಕ್ಕೂ. ನೋಡಿ ವಾಟರ್ ನೋಡಿ ನಮ್ದು ಇನ್ನ ಏನೂ ಇಲ್ಲ. ಸರ್ ಬೋರ್ ಹಾಕಿದಿರಾ? ಇಲ್ಲ ಅವರೇ ಕೊಟ್ಟಿದ್ದಾರೆ. ಅವ್ರದೇ ವಾಟರ್. ನೀವು ಬಂದು ನೀವು ಬೋರ್ ತೆಗಿಸ್ತೀರಾ ಅಂತ ಅಂದ್ರೆ 1 to 2 lakhs ಖರ್ಚಾಗುತ್ತೆ. ಸೊ ಇನ್ನ ಜಾಸ್ತಿ ಖರ್ಚಾಗುತ್ತೆ. ಅದು ಬಿದ್ರೆ ಬೀಳ್ಬೋದು, ಬೀಳ್ದೇನೂ ಇರ್ಬೋದು. ಸೊ ಆಲ್ರೆಡಿ ರೆಡಿ ಇರುವಂತ ಬೋರ್ ಬಿದ್ದಿರುವಂತ ಮನೆನೇ ನಿಮ್ಗೆ ಕೊಡ್ತಿದ್ದಾರೆ.
ವಾಟರ್ದಾಗ್ಲಿ ಇಲ್ಲ ಎಲೆಕ್ಟ್ರಿಸಿಟಿ ನೋಡಿ ಎಲ್ಲ ಅಂಡರ್ ಗ್ರೌಂಡ್ ಹೌದು ನಮ್ಗೆ ಅಲ್ಲೇ ತಗೊಂಡಿರೋದು ನಾವು. ಅಲ್ಲೇ ತಗೊಂಡಿದ್ದೀರಲ್ಲ. ಸ್ಯಾನಿಟರಿ ನೋಡಿ ಅಲ್ಲಿ ಸದ್ಯಕ್ಕೆ ಟೆಂಪ್ರವರಿ ಒಂದು ವಾಶ್ರೂಮ್ ಮಾಡಿದೀವಿ ನಾವು. ಓಕೆ. ವಿತ್ ಪಿಟ್ ಎಲ್ಲ ಅವರೇ ಎಲ್ಲ ಮಾಡಿ ಕೊಟ್ಟಿರೋದು. ಎಲ್ಲದಕ್ಕಿಂತ ಮೇನ್ ಏನಂದ್ರೆ ಒಂದು ವೈಬ್ ಬರುತ್ತೆ. ನೀವು ಒಳಗಡೆ ಬಂದಿದ ತಕ್ಷಣ ನಮಗೂ ಆಸ್ ಅ ಕಸ್ಟಮರ್ಸ್ ನಾವು ಒಳಗಡೆ ಬಂದಿದ ತಕ್ಷಣ ಒಂದು ಎನ್ವೈರನ್ಮೆಂಟ್ ನಮ್ಗೆ ಗೊತ್ತಾಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇದು ನಮ್ಗೆ ಒಳ್ಳೇದಾ ಇದು ಈ ತರ ಜಾಗದಲ್ಲಿ ತಗೊಂಡಿದೀವಿ ಅಂದ್ರೆ ನಮ್ಗೆ ಒಂದು ಒಳ್ಳೆ ಫೀಲ್ ಇರಬೇಕು. ದೋ ನಾವಿಲ್ಲಿ ಆಕ್ಚುಲಿ ಇನ್ನೂ ಆಚೆ ಎಲ್ಲ ಇನ್ನೂ ಡೆವಲಪ್ ಅಷ್ಟ ಆಗಿಲ್ಲ, ಆದ್ರೂನು ನಾವಿಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ದ ಕಾನ್ಫಿಡೆನ್ಸ್ ವಿ ಹ್ಯಾವ್, ದ ಸೆಕ್ಯೂರಿಟಿ ವಿ ಹ್ಯಾವ್. ಸೆಕ್ಯೂರಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಮತ್ತೆ ನೋಡಿ ವಾಚ್ಮನ್ ಬಿಡಲ್ಲ ಅಲ್ವಾ. ಅಲ್ಲಿ ನಾವು ಬಂದ್ರು ನಮ್ ಫೇಸ್ ನೋಡೇ ಅವ್ರ ಒಳಗಡೆ ಈ ಪ್ಲಾಟ್ಸ್ ಅಲ್ಲಿ ನಿಮ್ದು ಏನಾದ್ರು ಇದಾರೆ. ಕನ್ಸ್ಟ್ರಕ್ಷನ್ ಅವರು ಅಷ್ಟೇ ಬೆಳಗ್ಗೆ ಬಂದು ನಾವ್ ಹೇಳಿದ್ರೆ ಇನಿಷಿಯಲಿ ನಮ್ನೇ ಬಿಡ್ತಾ ಇರ್ಲಿಲ್ಲ ಅವರು, ಅಲ್ವಾ. ಇವಾಗ ಅವ್ರಿಗೆ ಗೊತ್ತಾಗಿದೆ, ಹಂಗಾಗಿ ಬಿಡ್ತಾ ಇದ್ದಾರೆ. ಅವ್ರಲ್ಲಿ ಒಂದ್ ಐಟಮ್ ಒಳಗಡೆ ಬರಕ್ ಆಗಲ್ಲ, ಒಂದ್ ಐಟಮ್ ಆಚೆ ಹೋಗಕ್ ಆಗಲ್ಲ. ಒಂದೇ ಒಂದ್ ಐಟಮ್ ಯಾರಾದ್ರೂ ಇಲ್ಲಿಂದ ಹೋಗ್ತಾ ಇದ್ರು ಅವ್ರ ಕಾಲ್ ಬರುತ್ತೆ. ಬಿಡ್ಬೋದಾ, ನಿಮ್ ಸೈಡ್ ಇಂದ ತರ ತಗೊಂಡ್ ಹೋಗ್ತಾ ಇದಾರೆ, ತಗೊಂಡೇ ಹೋಗಲ್ಲ. ಸೇಫ್ಟಿ ವೈಸ್ ತುಂಬಾ ಒಳ್ಳೇದಿದೆ, ಮಕ್ಳಿಗೆ ತುಂಬಾ ಸೇಫ್ ಇದೆ. ಮಕ್ಳದ ಬಗ್ಗೆ ಇವಾಗ ಜಾಸ್ತಿ ಕೇರ್ ಮಾಡಿ. ಪಾರ್ಕ್ ಇದೆ, ನಾವು ನಮ್ಮನೇಲೂ ಚಿಕ್ಕ ಚಿಕ್ಕ ಮಕ್ಳಿದಾರೆ, ಅದೆಲ್ಲ ನೋಡಿದ್ಮೇಲೆ ಇಲ್ಲಿ ಆರಾಮಾಗಿ ಬಿಟ್ರು ಇಲ್ಲೇ ಇರ್ತಾರೆ. ಸೇಫ್. ಹಂಗಾಗಿ ವಿ ಫೈನಲೈಸ್ಡ್ ದಿಸ್. ಒಳ್ಳೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಪೋರ್ಟ್ಸ್ ಕ್ಲಬ್ಸ್. ಮತ್ತೆ ಇಲ್ಲಿಂದ ಇನ್ನೇನು ಮ್ಯಾಕ್ಸಿಮಮ್ 10 ಮಿನಿಟ್ಸ್ ನೀವು ಮೇನ್ ರೋಡ್ ಟೋಲ್, ಏರ್ಪೋರ್ಟ್ ಟೋಲ್ ಹೋಗ್ಬಿಡ್ಬೋದಲ್ವಾ. ಮೆಟ್ರೋ ಬರ್ತಾ ಇದೆ ಏರ್ಪೋರ್ಟ್ ಟೋಲ್ ಅಂತ. ಮ್ಯಾಕ್ಸಿಮಮ್ ಇಲ್ಲಿಂದ ಹೋದ್ರೆ ನೀವು 10 ಮಿನಿಟ್ಸ್ ಅಷ್ಟೇ. ಈ ಕಡೆ ಹೆಗ್ನಳ್ಳಿ ಮೇನ್ ರೋಡ್ ಪೋಸ್ಟ್ ಇದೆ, ಹೆಗ್ನಳ್ಳಿಯಿಂದ ಹೋದ್ರೆ 10 ಮಿನಿಟ್ಸ್. ನಿಮ್ಗೆ ಅಲ್ಲ ಒಂದ್ 2-3 ರೆಸಾರ್ಟು ಇದೆ ಅಲ್ವಾ. ಕ್ಲಬ್ ಕಬಾನ, ಚೇರ್ಮನ್ಸ್ ರೆಸಾರ್ಟ್ ಎಲ್ಲ ಇದೆ. ಮತ್ತೆ ಕ್ಲಬ್ ಹೌಸ್ ಬರುತ್ತೆ. ಹೇಳ್ತಿದ್ರು ಕ್ಲಬ್ ಹೌಸ್ ಮೆನ್ಷನ್ ಮಾಡಿದ್ರು ಸರ್. ಸೊ ಅಲ್ಲಿ ನಮ್ಗೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಹೌದು, ನೆಕ್ಸ್ಟ್ ಥಿಂಕ್ ಓವರ್ ಮಾಡ್ಬೇಕು. ಅವ್ರು ಅದೇ ಹೇಳ್ತಾ ಇದ್ರು, ಇವಾಗ 7,000 ಇದೆ, ಇನ್ನ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಅವರು. ಓಕೆ, ಇನ್ನೊಂದು ಕ್ವಶನ್ ಕೇಳೋದಾದ್ರೆ, ನೆಕ್ಸ್ಟ್ ಪರ್ಚೇಸ್ ಮಾಡೋಂಥವ್ರಿಗೆ, ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಡಾಕ್ಯುಮೆಂಟ್ಸ್ ಅಂಡ್ ಲೀಗಲ್ ವೈಸ್ ನೋಡಕ್ ಹೋದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಟ್ಸ್ ಅಪ್ ಟು ಡೇಟ್ 100% ಲೀಗಲ್ ಇದೆ. ನಾವ್ ಒಂದಲ್ಲ 2 ತಗೊಂಡಿದೀವಿ ಅಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಲೀಗಲಿ ವ್ಯಾಲಿಡ್. ಅಪಾರ್ಟ್ ಫ್ರಮ್ ದಟ್ ವೈಬ್ ಹೇಳ್ದಂಗೆ ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ಕಾಮ್ ಆಗಿದೆ. ಮಕ್ಳಿಗೆ ಇಂತ ಎನ್ವೈರನ್ಮೆಂಟ್ ಕೊಡ್ಬೇಕು. ಬಿಕಾಸ್ ಇಲ್ಲಿ ಯಾವ್ದು ನೀವು ಲೋಕಲ್ ಎಲ್ಲ ಬರ್ತಾರೆ ಆತರ ಇಲ್ಲ. ಇಟ್ ಇಸ್ ವೆರಿ ಅಫಿಷಿಯಲ್, ಮಕ್ಳು ಫ್ರೆಂಡ್ಲಿ, ಕಿಡ್ಸ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಅಂಡ್ ಆಲ್ಸೋ ಎನ್ವೈರನ್ಮೆಂಟ್ ನ ಇಷ್ಟಪಡೋರ್ಗೆ, ಗ್ರೀನರಿ ಇಷ್ಟಪಡೋಂತವ್ರಿಗೆ. ಮತ್ತೆ ಎಲ್ಡರ್ಲಿನೂ ಅಷ್ಟೇ. ಇವಾಗ ನಮ್ಮನೇಲಿ ದೊಡ್ಡವರೆಲ್ಲ ಇದಾರೆ, ಅವರೆಲ್ಲರೂ ಬಂದ್ರು ಅವ್ರಿಗೊಂದ್ ಪೀಸ್, ಒಂಥರ ನೀವು ಫಾರ್ಮ್ ಹೌಸ್ ತರಾನು ಮಾಡ್ಕೊಂಡು ಬಂದಿ ಇಲ್ಲಿ ಸ್ಟೇ ಆಗ್ಲೇಬೇಕಂತಾನು ಇಲ್ಲ. ಯು ಜಸ್ಟ್ ಕ್ಯಾನ್ ಮೇಕ್ ಇಟ್ ಆಸ್ ಅ ಫಾರ್ಮ್ ಹೌಸ್. ಅದ್ರ ಎನ್ವೈರನ್ಮೆಂಟ್ ಇಷ್ಟಪಡೋರ್ಗೆ ದ ರೈಟ್ ಪ್ಲೇಸ್ ಇದು ಅಂತ. ಓಕೆ ಓಕೆ, ಇಷ್ಟೋ ತನಕ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ನಾನು ನಿಮಗೆ ಬ್ಯಾಂಕ್ ಫೆಸಿಲಿಟಿ, ಲೋನ್ ಫೆಸಿಲಿಟಿ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಯಾವ್ಯಾವ ಬ್ಯಾಂಕಲ್ಲಿ ಲೋನ್ಸ್ ಅಪ್ರೂವಲ್ ಆಗುತ್ತೆ ಅಂತ ಕೇಳೋಣ ಅಂತ ಇದ್ದೆ. ಆಲ್ರೆಡಿ ಕಸ್ಟಮರ್ ಎಲ್ಲ ತುಂಬಾ ಹೇಳ್ಬಿಟ್ಟಿದ್ದಾರೆ. ಸೊ ಅಫಿಷಿಯಲ್ ಆಗಿ ಸರ್ ನೀವು ಯಾವ ಬ್ಯಾಂಕಲ್ಲಿ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ಬಿಡಿ. ನಮ್ ಲೇಔಟು ಬಯಪ್ಪ ಅಂಡ್ ರೇರಾ ಅಪ್ರೂವ್ಡ್ ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಖಾತಾ ಇರೋದ್ರಿಂದ ಸೊ ನಾವು ಮೇನ್ಲಿ ಟೈಅಪ್ ಆಗಿರೋದು SBI ಜೊತೆ. SBI ಅಪ್ರೂವ್ಡ್ ಆಗಿದೆ. SBI ಅಪ್ರೂವ್ಡ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಜನರಿಗೆ ಒಂದು SBI ಅಂದ್ರೆ ಅವ್ರೊಂದು ನಂಬಿಕೆ ಇದೆ. ಸೊ SBI ಅಪ್ರೂವ್ಡ್ ಆಗಿದೆ, HDFC ಅಪ್ರೂವ್ಡ್ ಆಗಿದೆ, ICICI ಅಪ್ರೂವ್ಡ್ ಆಗಿದೆ, ಆಕ್ಸಿಸ್ ಬ್ಯಾಂಕ್ ಆಗಿದೆ. ಸೊ 4 ಬ್ಯಾಂಕ್ ಜೊತೆ ನಾವು ಟೈಅಪ್ ಆಗಿದ್ದೀವಿ. 80% ಅಷ್ಟು ಲೋನ್ ನಿಮ್ಗೆ 4 ಬ್ಯಾಂಕ್ ಇಂದ ಕೊಡ್ತಾರೆ. ಆಲ್ಮೋಸ್ಟ್ 1 lakh ಅಂದ್ರೆ 80,000 ತನಕ ನಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ. ನಿಮ್ಗೆ 80% ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ. ಅಂಡ್ ನಿಮ್ ವೀಕ್ಷಕರೇ, ನಾನು ಇದನ್ನ ಕೇಳೋಣ ಅಂತ ಅನ್ಕೊಂಡಿದ್ದೆ ಸರ್. ಇದು ಒಂದು ಐಡಿಯಾ ಬರುತ್ತೆ ನಮ್ಮ ವೀಕ್ಷಕರಿಗೆ, ಪ್ಲಾನ್ ಯಾವ ತರ ಇದೆ ಅಂತ ತೋರಿಸ್ಬಿಡೋಣ. ಇದು ಬಯಪ್ಪ ಅಪ್ರೂವ್ಡ್ ಲೇಔಟ್ ಪ್ಲಾನ್. ಇದು ತಾವಿಲ್ಲೇ ನೋಡಬಹುದು, ಅಪ್ರೂವ್ಡ್ ಸೀಲು, ಅಂತಿಮ ಅನುಮೋದನೆ ಅಂತ. ಸೊ ಇಲ್ಲಿ ನಿಮ್ಗೆ ಒಂದು ಸೀಲ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ನೋಡಬಹುದು ನಿಮ್ಗೆ ಎಲ್ಲ ಪ್ರತಿ ಪ್ಲಾಟ್ಸ್ ಇಲ್ಲಿ 112 ಪ್ಲಾಟ್ಸ್ ಇದೆ. 112 ಪ್ಲಾಟ್ಸ್ ನಿಮ್ಗೆ ರಿಲೀಸ್ ಆಗಿದೆ, 100% ರಿಲೀಸ್ ಆಗಿದೆ. ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಸೊ ಎಲ್ಲ ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಖಾತಾಗಳಿದೆ. ಓಕೆ ಸರ್, 112 ಅಲ್ಲಿ ಮಿಕ್ಕಿರೋದು 25 ಅರೌಂಡ್ ಲಿಮಿಟೆಡ್ ಯೂನಿಟ್ಸ್ ಮಾತ್ರ ಇದೆ. ಸೊ ತಮ್ಮ ವೀಕ್ಷಕರು ಬೇಗ ಬಂದು ನೋಡಿ ಇದನ್ನ ಬುಕ್ ಮಾಡ್ಕೋಬೇಕು. ಇದು
ಲಾಸ್ಟ್ option. ಲಾಸ್ಟ್ ಚಾನ್ಸ್ ಇದು. ಓಕೆ ಓಕೆ ಸೊ ಈ ಒಂದು ಟೈಮ್ ಅನ್ನು ಕಳ್ಕೊಂಡ್ರೆ ಭಾರಿ ಕಷ್ಟ. ಸುತ್ತಮುತ್ತ ನೀವು ಕೇಳೋದಿದ್ರೆ ನಮ್ ಲೇಔಟ್ ಬರಕ್ಕಿಂತ ಮುಂಚೆ ನಿಮ್ ವೀಕ್ಷಕರು ಹೌದು. ಸೊ ಒಂದು 10 ಪ್ರಾಜೆಕ್ಟ್ ಸಿಗತ್ತೆ. 10 ಪ್ರಾಜೆಕ್ಟ್ ಅಲ್ಲಿ ಹೋಗಿ 11ನೇ ಪ್ರಾಜೆಕ್ಟ್ ಇಲ್ಲಿಗೆ ಬಂದು ಅವರು ನೋಡ್ಲಿ. ಸೊ 10 ಪ್ರಾಜೆಕ್ಟ್ ಅನ್ನ ಎನ್ಕ್ವೈರಿ ಮಾಡ್ಕೊಂಡು ನನ್ನ ಹತ್ರ ಬರ್ಲಿ. ಸೊ ಅವ್ರಿಗೆ ರೇಟ್ ಗೊತ್ತಾಗ್ಬಿಡತ್ತೆ ಅಲ್ವಾ. ಸೊ ಏನೇನ್ ಪ್ರೈಸಸ್ ಇದೆ ಅಂತ ನಮ್ಗೆ ಮಾರ್ಕೆಟ್ ಅಲ್ಲಿ ಗೊತ್ತಾಗತ್ತೆ. 10,500 11,000 ರೂಪಾಯಿ ಇದೆ ಇವತ್ತಿನ ಒಂದು ಪ್ರೆಸೆಂಟ್ ಈ ಲೊಕ್ಯಾಲಿಟಿ. ನನ್ನ ಒಂದು 400 ಮೀಟರ್ ಸರೌಂಡಿಂಗ್, ನಮ್ ಲೇಔಟಿನ ಒಂದು 400 ಮೀಟರ್ ಸರೌಂಡಿಂಗ್ ಅಲ್ಲಿರುವಂತ ಪ್ರೈಸಸ್ ನಿಮ್ಗೆ 8,500 ಇಂದ 11,500 ಸರ್ ಪ್ರೈಸ್ ಬಂದೇ ಬಿಟ್ರು ನೋಡಿ. ಸೊ ಫಸ್ಟ್ ವಿಡಿಯೋ ಮಾಡಿದಾಗ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು. ಹೌದು. ಸೊ ಯಾವಾಗ್ಲೂ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಇವಾಗ ನಾವು ಮಾಡಿದ್ರೆ ಪ್ರೈಸ್ ಒಂದು ಹೇಳಿದ್ರೆ ಅದನ್ನ ಇನ್ನೊಂದ್ 3 ತಿಂಗಳು ಅಥವಾ 1 ವರ್ಷ ಬಿಟ್ಟು ಬಂದ್ರೆ ಖಂಡಿತವಾಗ್ಲೂ 1 ವರ್ಷ 3 ತಿಂಗಳೆಲ್ಲ ಬೇಡ. ಸೊ ನಾವು ಪುನಃ ಪ್ರೈಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಈ ಆಗಸ್ಟ್ ಮತ್ತೆ ಇನ್ಕ್ರೀಸ್ ಮಾಡ್ತಾ ಇದೀವಿ. ಈ ಪ್ರೈಸ್ ಏನಿದ್ರೇನು ನಿಮ್ಗೆ ಜುಲೈ 15ನೇ ತಾರೀಕುವರೆಗೂ ಮಾತ್ರನೇ ಇದು ಈ ಪ್ರೈಸ್. ಸೊ ಈಗಿನ ಒಂದು ಪ್ರೈಸ್ ನಡೀತಾ ಇರೋದು ನಿಮ್ಗೆ 7,000 rupees per square feet. 7,000 ರೂಪಾಯಿ per square feet. ಸರ್ ಆಕ್ಚುಲಿ ನೀವು 7,000 ಪ್ರೈಸ್ ಅಂತ ಹೇಳಿದ್ರಿ. ನೀವ್ ಹೇಳಿದ್ದಕ್ಕೆಲ್ಲ ನಾನು ವೀಕ್ಷಕರ ಪರವಾಗಿ ಬಂದಿರ್ತೀನಿ. ಸೊ ನೀವ್ ಹೇಳಿದ ಪ್ರೈಸ್ಗೆಲ್ಲ ನಾವು ಒಪ್ಪಕ್ಕಾಗಲ್ಲ. ಸೊ ನಮಗೆ ಸ್ವಲ್ಪ ನೆಗೋಸಿಯೇಷನ್ ಕೇಳ್ತೀವಿ. ಹಳೆ ವಿಡಿಯೋ ನೋಡಿದವರು ಇಲ್ಲಿರ್ತಾರೆ, ಸೊ ಹೊಸದಾಗಿ ವಿಡಿಯೋ ನೋಡಿದವರು ಇಲ್ಲಿರ್ತಾರೆ. ಸೊ ಕಂಪೇರ್ ಮಾಡಿ ನೋಡ್ತಾರೆ ಅವರು. ಸೊ ಅವ್ರಿಗೆ ಡಿಸ್ಕೌಂಟ್ ಏನ್ ಕೊಡ್ತೀರಾ ಸರ್? ನೋಡಿ, ಅದೇ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಿದ್ದೀನಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ಇಲ್ಲಿ ಸ್ಕ್ವೇರ್ ಫೀಟ್ಗೆ 7,000 ರೂಪಾಯಿ. ಸುತ್ತಮುತ್ತ ಅವ್ರು ವಿಚಾರಿಸ್ಕೊಂಡು ಬಂದ್ರೆ ಪ್ರೈಸಸ್ ತುಂಬಾ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. ಇದಕ್ಕಿಂತ ಕಡಿಮೆ ಪ್ರೈಸಸ್ ಎಲ್ಲೂ ಸಿಗಲ್ಲ. ಆದ್ರೂ ನಿಮ್ ವೀಕ್ಷಕರಿಗೆ, ನಿಮ್ಗೋಸ್ಕರ ನಿಮ್ ವೀಕ್ಷಕರಿಗೆ ನಾನು 200 rupees per square feet ಆಫರ್ ಕೊಡ್ತೀನಿ. ಅದು ನಿಮ್ಗೆ ಜುಲೈ 15ನೇ ತಾರೀಕು ಒಳಗಡೆ ಬಂದ್ರೆ ಮಾತ್ರನೇ ಈ ಆಫರ್. ನಿಮ್ಗೆ ಇವತ್ತಿಂದ ಜುಲೈ 15ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ಪುನಃ 15ನೇ ತಾರೀಕು ಆದ್ಮೇಲೆ ನಾವು ಮತ್ತೆ ಪ್ರೈಸ್ ಅನ್ನ ಜಾಸ್ತಿ ಮಾಡೋರಿದೀವಿ. ಸೊ ಅದ್ರೊಳಗಡೆ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ವೀಕ್ಷಕರೇ 6,800 ಅಂಡ್ ನೆಗೋಷಿಯಬಲ್ ಕೂಡ ಇರುತ್ತೆ. ನೀವು ಕೂತ್ ಮಾತಾಡಿದಾಗ ಒಂದು ಪ್ರೈಸಿಗೆ ಅಂತ ಬರ್ತಾರೆ. ಸೊ ಈ ತರ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಇನ್ನೂ ನಿಮ್ಮ ತಲೆಯಲ್ಲಿ ಡೌಟ್ಸ್ ಇರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ನೀವೇ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಇನ್ನೂ ಡೀಟೇಲ್ಡ್ ಆಗಿ ಇನ್ ಡೆಪ್ತ್ ಆಗಿ ನೀವು ಇನ್ಫಾರ್ಮೇಶನ್ ತಿಳ್ಕೊಂಡು ಆಮೇಲೆ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲು. ಎಲ್ಲ ವೀಕ್ಷಕರಲ್ಲಿ ನಾನು ಕೇಳೋದೇನಂದ್ರೆ, ವಿನಂತಿ ಮಾಡೋದೇನಂದ್ರೆ, ಸೊ ಇನ್ನ ಕಾಯ್ತಾ ಕುತ್ಕೋಬೇಡಿ. ರೇಟ್ಗಳು ಕಡಿಮೆ ಎಲ್ಲೂ ಆಗೋದಿಲ್ಲ. ಬೆಂಗಳೂರು ಸುತ್ತಮುತ್ತ ನಿಮಗೆ ಮಿನಿಮಮ್ ಪ್ರೈಸೇ ನಿಮಗೆ 6,000 ಆಗೋಗಿದೆ. ನೀವು ಯಾವುದೇ ಮೂಲೆಗೆ ಹೋಗಿ. ಸೊ ಇಲ್ಲಿ ನಿಮಗೆ ಎಲ್ಲ ಫೆಸಿಲಿಟಿ ಇದೆ, ಎಲ್ಲ ಅಮ್ಯುನಿಟೀಸ್ ರೆಡಿ ಆಗಿದೆ, ಎಲ್ಲ ಅಪ್ರೂವಲ್ಸ್ ರೆಡಿ ಆಗಿದೆ. ಬಯಪ್ಪ ಆಗಿದೆ, ರೆರಾ ಆಗಿದೆ, ಇಂಡಿವಿಜುವಲ್ ಖಾತಾ ಇದೆ. ಆಲ್ರೆಡಿ ನೀವೇ ನೋಡ್ಬೋದು, ಇಲ್ಲಿ ಮನೆಗಳು ಕಟ್ಕೊಂಡು ವಾಸವಾಗಿದ್ದಾರೆ ಹಾಗೂ ಕಟ್ತಾ ಇದ್ದಾರೆ. ನಿಮಗೆ ಇದಕ್ಕಿಂತ ಏನು ಬೇಕು? ಸುತ್ತಮುತ್ತ ನಿಮಗೆ ಒಳ್ಳೊಳ್ಳೆ ಸ್ಕೂಲ್ಸು, ಕಾಲೇಜಸ್ಸು, IT ಪಾರ್ಕ್ಸು, ಇಂಡಸ್ಟ್ರಿಯಲ್ ಕಾರಿಡಾರ್ಸು ಎಲ್ಲನೂ ನಿಮಗೆ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ರೇಡಿಯಸಲ್ಲಿರುವಂಥ ಒಂದು ಜಾಗ ಇದು. ಸೊ ಇನ್ನು ಯಾತಕ್ಕೆ ತಡ ಮಾಡ್ತೀರಾ? ಬೇಗ ಬನ್ನಿ, ವೀಕ್ಷಣೆ ಮಾಡಿ ಮತ್ತು ಬುಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಇರೋದು ಓನ್ಲಿ ಲಿಮಿಟೆಡ್ ಸೈಟ್ಸ್. ಥ್ಯಾಂಕ್ ಯು. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಡು ಬರ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೈಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಡಿಸ್ಕಷನ್ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್.